ಸುಮತಿಭಿರನುಮೇಜಂ ಶುಭಕಾಜಂ ನಮಸ್ಕಾರ ಗುರುಗಳಿಗೆ. ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧ್ಯೇಜಮಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಜಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಏಕಾದಶೇऽಧ್ಯಾये ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇದುವರೆಗೆ 5ನೇ ಶ್ಲೋಕದವರೆಗೆ ಆಗಿದೆ. ಮುಂದೆ 6ನೇ ಶ್ಲೋಕ. ತಪಸಾ ಕೇಧಮಾನೇನ ವಿದ್ಯೆಯಾ ಆತ್ಮಸಂಸ್ಥಯಾ ವಿವೃದ್ಧ ವಿಜ್ಞಾನ ಬಲೋ ನ್ಯಪಾದ್ ವಾಯುಂ ಸಹಾಂಭಸಾ. ಬ್ರಹ್ಮದೇವರು ತಾವು ಭಗವಂತನ ಆಜ್ಞೆಯನ್ನ ಪಡೆದಿದ್ದಾರೆ, ಸೃಷ್ಟಿ ಮಾಡು, ಮುಂದುವರಿಸು ಅಂತ. ಆಗ ಬ್ರಹ್ಮದೇವರು ಏನ್ ಮಾಡಿದ್ರು ಅಂದ್ರೆ ಅದಕ್ಕೆ ವರ್ಣಿಸ್ತಾರೆ. ಅದು ಯಾವಾಗ ಜೋರಾಗಿ ಗಾಳಿ ಬೀಸಿದಾಗ ನೀರು ಆಚೆ ಅಲ್ಲೋಲ ಕಲ್ಲೋಲ ಆಯ್ತು. ತಾವು ಯಾವ ಕಮಲದ ಮೇಲೆ ಕೂತಿದ್ರಲ್ಲ ಆ ಕಮಲನು ಆಚೆ ಈಚೆ ಅಲ್ಲಾಡ್ತಾ ಇತ್ತು. ಅಷ್ಟೊತ್ತಿಗೆ ಇವರು ತಪಸ್ಸು ಮಾಡ್ತಾ ಇದ್ರಲ್ಲ, ಇವರು ತಪಸಾಹಿ ಏಧಮಾನೇನ, ತಪಸ್ಸು ಜಾಸ್ತಿನೇ ತಪಸ್ಸು ಮಾಡ್ತಾ ಇದ್ದಾರೆ. ಈ ಕಡೆ ಈ ಪ್ರಸಂಗನೂ ನಡೀತಾ ಇದೆ. ಆಗ ಆ ತಪಸ್ಸು ಹೆಚ್ಚಾಗ್ತಾ ಇದೆ ಒಂದ್ ಕಡೆ, ಈ ಕಡೆ ನೀರಿನ ಆಚೆ ಅಲ್ಲೋಲ ಕಲ್ಲೋಲತೆನೂ ಹೆಚ್ಚಾಗ್ತಾ ಇದೆ, ಕಮಲ ಅಲ್ಲಾಡೋದು ಜಾಸ್ತಿ ಆಗ್ತಾ ಇದೆ, ಇವ್ರ ತಪಸ್ಸು ಜಾಸ್ತಿ ಆಗಿದೆ. ಅದು ಎಂಥ ತಪಸ್ಸು? ಆತ್ಮಸಂಸ್ಥೆಯ ವಿದ್ಯೆಯ ತಪಸ್ಸು. ಬರೀ ತಪಸ್ಸಲ್ಲ, ಅದು ವಿದ್ಯೆ ಜೊತೆಗಿರುವಂತಹ ತಪಸ್ಸು. ಅದು ಯಾರ ಬಗ್ಗೆ? ಆತ್ಮ ಸಂಸ್ಥೆ ಅಂದ್ರೆ ಆತ್ಮ ಅಂದ್ರೆ ಪರಮಾತ್ಮ ಶ್ರೀಹರಿ. ಶ್ರೀಹರಿ ಬಗ್ಗೆ ಇರುವಂತಹ ವಿದ್ಯೆ. ಇದು ಎಲ್ಲದರಿಂದ ಎಲ್ಲ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅವರಲ್ಲೇನು ಕಡಿಮೆ ಅಂತಾನೆ ಅನಿಸ್ತಾ ಇದೆ. ತಪಸ್ಸು ಹೆಚ್ಚು, ಜ್ಞಾನನೂ ಹೆಚ್ಚು. ವಿವೃದ್ಧ ಜ್ಞಾನ ಬಲಸ್ಸನ್, ಬಹಳ ಬಲನೂ ಜಾಸ್ತಿ, ಜ್ಞಾನನೂ ಜಾಸ್ತಿ ಆಗಿದೆ. ಅದು ಜ್ಞಾನ ಅನ್ನೋದಕ್ಕಿಂತ ವಿಜ್ಞಾನ, ವಿಜ್ಞಾನ ಜಾಸ್ತಿ ಆಗಿದೆ. ಸಹಾಂಭಸ ವಾಯುಮ್ಯಪ, ಹಾಗೇನಾಯ್ತು? ನೀರಿನ ಜೊತೆ ಗಾಳಿನೂ ಕುಡಿದು ಬಿಟ್ರಂತೆ. ಯಾರೋ? ಬ್ರಹ್ಮದೇವರು. ಯಾವಾಗ ಅಲ್ಲೋಲ ಕಲ್ಲೋಲ ಆಚೆ ಈಚೆ ಆಯ್ತು, ಈ ಕಡೆ ಗಾಳಿಯನ್ನೂ ಕುಡಿದ್ರು, ನೀರನ್ನೂ ಕುಡಿದು ಬಿಟ್ರು. ಅದನ್ನ ಒಂದು ಮಾತಲ್ಲೇ ಹೇಳ್ತಾರೆ, ಮೂಲ ಉನ್ಮೂಲನ ನ್ಯಾಯೇನ ಅಂತ ಒಂದು ನ್ಯಾಯ ಇದೆ ಅಂತ ಸಂಸ್ಕೃತಲ್ಲಿ. ಇದಕ್ಕೇನರ್ಥ ಅಂದ್ರೆ, ಈ ಮರದಲ್ಲಿ ಹಣ್ಣು ಇದೆ, ಮತ್ತೆ ಎಲೆಗಳಿದೆ, ಮತ್ತೆ ಕೊಂಬೆ ರೆಂಬೆಗಳಿದೆ, ಹಣ್ಣುಗಳು ಬೇಕಾಗಿತ್ತು ಒಬ್ಬನಿಗೆ. ಅದ್ರಲ್ಲೂ ಭೀಮಸೇನ ದೇವರ ಉದಾಹರಣೆ ಇನ್ನೂ ಸ್ಪಷ್ಟ. ಭೀಮಸೇನ ದೇವ್ರು ಏನ್ ಮಾಡ್ತಾ ಇದ್ರು? ಹಣ್ಣು ಬೇಕಾದ್ರೆ ಮರವನ್ನ ಏರ್ತಾ ಇರ್ಲಿಲ್ಲ, ಮರನ ಕಿತ್ಬಿಟ್ಟು ಹಿಂಗ್ ಉದ್ರಿಸ್ಬಿಡೋರು ಅಷ್ಟೇ. ಕೆಳಕ್ ಹಿಂಗ್ ಬೀಳಿಸಿದ್ರೆ ಎಲ್ಲ ಹಣ್ಣು ಬಿದ್ದೋಯ್ತು ಅಷ್ಟೇ. ಅಂದ್ರೆ ಮೂಲೋತ್ಪಾಟನ, ಬುಡವನ್ನೇ ಕಿತ್ತು ಬಿಟ್ರೆ, ಮೂಲವನ್ನ
ಆಗ ಶಾಖೆ ಎಲೆ ಎಲ್ಲ ತಾನಾಗೆ ಬೀಳತ್ತೆ, ಎಲ್ಲ ನಮ್ ಕೈಗೆ ಬರುತ್ತೆ. ಆ ಥರ ಇವ್ರದ್ದು ಏನಾಯ್ತಂದ್ರೆ ಯಾವಾಗ ಮೂಲ ಕಮಲ ಆ ನೀರು ಅದೇ ಅಲ್ಲಾಡ್ತೋ ಸಹಜವಾಗಿ ಎಲ್ಲ ಬಂತು. ಇವರು ಬಿದ್ರು ಅಂದ್ರೆ ಇವ್ರು ನೀರನ್ನು ಕುಡಿದ್ರು, ಮತ್ತೆ ಗಾಳಿಯನ್ನು ಕುಡಿದ್ರು. ಹಾಗಂದ್ ಬ್ರಹ್ಮದೇವರು ಬಿದ್ರು ಅಂತಂದ್ರೆ ಆ ಥರ ಬಿದ್ದಿದ್ದಲ್ಲ, ಅಂದ್ರೆ ತಾವ್ ಏನ್ ಪದ ಇತ್ತು, ಸ್ಥಾನ ಇತ್ತು, ಸ್ವಲ್ಪ ಹಿಂಗ ಅಲ್ಲಾಡಿದ್ರು ಅಂತ ಅರ್ಥ. ಅಲ್ಲಾಡಿದೇನಾಗೋಯ್ತು, ನೀರನ್ನು ಕುಡಿದುಕೊಂಡ್ಬಿಟ್ರು, ಬಂದ್ಬಿಡ್ತಾ ನೀರು. ಹಾಗಾದ್ರೆ ಗಾಳಿಯನ್ನು ಸೇವನೆ ಮಾಡಿದ್ರು, ನೀರನ್ನು ಸೇವನೆ ಮಾಡಿದ್ರು. ಹೆಚ್ಚಾನೆಚ್ಚು ನ್ಯಾಯಶಾಸ್ತ್ರದಲ್ಲಿ ಇದನ್ನು ಉಪಯೋಗಿಸ್ತಾರೆ, ಈ ನ್ಯಾಯವನ್ನ. ಮೂಲೋನ್ಮೂಲನ ನ್ಯಾಯ ಅಂತ. ಮೂಲ ಉನ್ಮೂಲನ, ಮೂಲವನ್ನ ಬುಡವನ್ನ ಉನ್ಮೂಲನ, ಅದನ್ನ ನಾಶ ಮಾಡೋದು, ಕಿತ್ಲಿಕ್ಕೆ ಪ್ರಯತ್ನ ಪಡೋದು. ನೆಪಾತ್ ಅನ್ನೋ ಶಬ್ದ ಹಾಕಿದ್ದಾರೆ. ನೆಪಾತ್ ಅನ್ನೋ ಶಬ್ದಕ್ಕೆ ಕುಡಿಯೋದು ಅಂತ ಅರ್ಥ. ಅದರಲ್ಲಿ ಒಂದು ನಿಪಾನ ಮುದಪಾನಂ ಸ್ಯಾದ್ ಅಪಾನಂ ಪಾನಗೋಷ್ಠಿಕ ಅಂತ ಹೇಳಿ ಹಲಾಯುಧ ಕೋಶದ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ನೆಪಾತ್ ಅನ್ನೋದಕ್ಕೆ ಉದಪಾನಂ ಅಂತ ಯಾಕೆ ಅರ್ಥ ಮಾಡಿ. ಉದಾ ಅಂದ್ರೆ ನೀರು, ನೀರನ್ನು ಕುಡಿಯೋದು ಅಂತ. ಅದನ್ನ ನಿಪಾನ, ನೆಪಾತ್ ಇದೆಲ್ಲ ಅದೇ ಅರ್ಥ. ಇಲ್ಲಾಂದ್ರೆ ಅಪಾತ್ ಅಂದ್ರೆ ಕಾಪಾಡೋದು, ಆ ತರ ಎಲ್ಲ ಅರ್ಥ ಇದೆ. ನೆಪಾತ್ ಅನ್ನೋದಕ್ಕೆ ಈ ತರ ಅರ್ಥ ಹೇಗೆ ಅಂತ ಒಂದು ಸಂಶಯ ಬರಬಹುದು. ಅದಕ್ಕೋಸ್ಕರ ಹೀಗೆ ಹಲಾಯುಧ ಅಂತ ಒಂದು ಕೋಶ, ಅಮರ ಕೋಶ ತರ ಅದನ್ನ ಕೊಟ್ಟಿದ್ದಾರೆ. ಇನ್ ಮುಂದೆ 7ನೇ ಶ್ಲೋಕದಲ್ಲಿ ಏನ್ ತಿಳಿಸ್ತಾರೆ ಅದನ್ನ ನೋಡೋಣ. ಅದ್ರ ಮುಂಚೆ ಪೀಠಿಕೆಯಲ್ಲಿ ಕೊಟ್ಟಿದ್ದಾರೆ, ಅದನ್ನು ವಿವರಿಸ್ತೀನಿ. ಹರಿಣ ಸ್ರಷ್ಟುಮುಪದಿಷ್ಟೋ ಬ್ರಹ್ಮ ಸಂಹರ್ತುಂ ಉಪಕ್ರಮತೆ ಕಿಂ. ಈಗ ಏನಾಗೋಯ್ತು, ಇವ್ರು ನೀರನ್ನೆಲ್ಲ ಕುಡಿಲಿಕ್ಕೆ, ಗಾಳಿನೆಲ್ಲ ಕುಡಿಲಿಕ್ಕೆ ಶುರು ಮಾಡಿದ್ರೆ ಇವ್ರು ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ, ಸಂಹಾರ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ. ಯಾಕೆಂದ್ರೆ ಈ ನೀರನ್ನು ಕುಡಿಯೋದು, ವಾಯುವನ್ನು ಕುಡಿಯೋದು ಅನ್ನೋದೆಲ್ಲ ಇದು ಸಂಹಾರ ಟೈಮ್ ನಲ್ಲಿ, ಸೃಷ್ಟಿ ಮಾಡೋ ಸಮಯದಲ್ಲ. ಸೃಷ್ಟಿ ಮಾಡೋದು ಹೊರಗೆ ಹಾಕೋದು, ಇವರು ಒಳಗ್ ತಗೊಳ್ತಾ ಇದ್ದಾರೆ. ಒಳಗ್ ತಗೊಳ್ತಾ ಇದಾರೆ ಬಾಯಿಂದ ಅಂತಂದ್ರೆ ಸಂಹಾರ ಕ್ರಿಯೆನ ಆರಂಭ ಮಾಡಿದ್ರ ಅಂತಂದ್ರೆ ಇಲ್ಲ, ಹಾಗಲ್ಲ. ಸರ್ಗ ಅವಿರೋಧಿತ್ವಾತ್ ತಯೋಪಾನಂ ಯುಕ್ತಂ. ಇವರು ಈಗ ಪ್ರಳಯ ಕಾಲದ ನೀರನ್ನು ಕುಡಿದಿದ್ದು, ಹಾಗೆ ಗಾಳಿಯನ್ನು ಕುಡಿದಿದ್ದು, ಇದು ಒಳ್ಳೇದೆ. ಅದು ಮುಂದಿನ ಸೃಷ್ಟಿಗೆ ಅಂತ ತೊಂದ್ರೆ ಅಲ್ಲ. ಆದ್ರಿಂದ ಅವ್ರು ಕುಡಿದಿದ್ದು ಸರಿಯಾಗಿದೆ ಅಂತ ವರ್ಣಿಸಿದ್ದಾರೆ. ಅದನ್ನ ಇಲ್ಲಿ ಕಿವಿದಂ ಅಂತ, ಅಯ್ಯೋ ಏನಾಗ್ಬಿಡ್ತಪ್ಪ, ಸೃಷ್ಟಿ ಮಾಡ್ಲಿಕ್ಕೆ ಹೋದ್ ಬ್ರಹ್ಮದೇವರು ಸಂಹಾರ ಯಾಕೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಕೇಳ್ಬೇಡಿ. ಸರ್ಗ ಅವಿರೋಧಿತ್ವ, ಅದು ಸೃಷ್ಟಿ ಮಾಡ್ಲಿಕ್ಕೆ ಏನು ತೊಂದರೆ ಆಗಲ್ಲ. ಅದಕ್ಕೆ ತಯೋಹ ಪಾನಂ ಯುಕ್ತಂ, ಹಾಗಾಗಿ ಅವೆರಡನ್ನು ಸ್ವೀಕಾರ ಮಾಡೋದು ಸರಿಯಾಗಿದೆ ಅನ್ನೋ ಅಭಿಪ್ರಾಯದಿಂದ ತಿಳಿಸ್ತಾರೆ. 7ನೇ ಶ್ಲೋಕ. ತದ್ವಿಲೋಕ್ಯ ವಿಯತ್ ವ್ಯಾಪಿ ಪುಷ್ಕರಂ ಯದಧಿಷ್ಠಿತಃ ಅನೇನ ಲೋಕಾನ್ ಪ್ರಾಕ್ ಲೀನಾನ್ ಕಲ್ಪಿತಾಸ್ಮೀತಿ ಅಚಿಂತಯತ್. ತದ್ವಿಲೋಕ್ಯ, ಆಗ ಈ ಕಡೆ ಬ್ರಹ್ಮದೇವರು ಗಾಬರಿ ಆದ್ರ ಇಲ್ಲ. ಏನ್ ಮಾಡಿದ್ರ, ಆಗ ತಮ್ಮ ಕಮಲ ನೋಡ್ತಾರೆ. ಆ ಕಮಲ ಏನಾಯ್ತಾಗ ಆಚೆ ಈಚೆ ಅಲ್ಲಾಡಿದಾಯ್ತು, ಅದು ಅರಳುತ್ತಾ ಇದೆ ಕಮಲ. ಎಷ್ಟು ಅರಳಿದೆ ಅಂದ್ರೆ ಆ ಕಮಲ ವಿಯದ್ ವ್ಯಾಪಿ ಅಂತ ಹೇಳ್ತಾರೆ. ಆಕಾಶದಷ್ಟು ಅಗಲ, ಅಷ್ಟು ದೊಡ್ಡ ಕಮಲ ಅರಳ್ಕೊಂಡಿದೆ. ಅದು ಪುಷ್ಕರಂ ಅಂತ ಹೇಳ್ತಾರೆ. ಪುಷ್ಕರ ಅಂದ್ರೆ ಇಲ್ಲಿ ನೀರು ಅಂತ ಅರ್ಥ ಅಲ್ಲ, ಪುಷ್ಕರ ತೀರ್ಥ ಅಂತಲ್ಲ. ಪುಷ್ಕರ ಅಂದ್ರೆ ಕಮಲ ಅಂತ ಅರ್ಥ. ಕಮಲ ಆಕಾಶದಷ್ಟು ವ್ಯಾಪಿಸ್ಕೊಂಡಿದೆ. ಅವಾಗ ಆ ಕಮಲವನ್ನು ನೋಡ್ತಾರೆ ಬ್ರಹ್ಮದೇವರು. ನೋಡ್ತಾ ತಾವು ಇದೇ ಕಮಲದಿಂದ ಹಿಂದಿನ ಕಲ್ಪದಲ್ಲಿ ಹೇಗೆ ತಾವು ಸೃಷ್ಟಿ ಮಾಡಿದ್ರೋ ಅದೇ ತರ ಆ ಭಗವಂತನ ಉದರದ ಒಳಗಡೆ ಯಾರು ಲೀನರು, ಯಾರು ಸೇರ್ಕೊಂಡಿದಾರ ಒಳಗಡೆ, ಅವ್ರನ್ನೆಲ್ಲ ತಾನು ಬ್ರಹ್ಮದೇವ ತಾನು ಸೃಷ್ಟಿ ಮಾಡ್ಲಿಕ್ಕೆ ಅಚಿಂತಜತ್, ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಇಲ್ಲಿ ವಿಯದ್ ವ್ಯಾಪಿ ಅನ್ನೋದಕ್ಕೆ ಅರ್ಥವನ್ನು ಬಿಡಿಸಿದ್ದಾರೆ. ಆಕಾಶವತ ಮಹತ್ ಪರಿಮಾಣೋಪೇತಂ. ಆಕಾಶದಂತೆ ಅಂದ್ರೆ ಆಕಾಶ ಎಷ್ಟಾಗ್ಲನೋ ಅಷ್ಟನ, ಹಾಗಲ್ಲ. ಆಕಾಶ ದೊಡ್ಡದು, ಮಹತ್, ಅದೇ ತರ ಮಹತ್ ಪರಿಮಾಣ ದೊಡ್ಡದಾಗಿರುವಂತಹ ಕಮಲ. ಕಲ್ಪಿತಾಸ್ಮಿ ಅಂದ್ರೆ ನಾನು ಸೃಷ್ಟಿ ಮಾಡ್ತೇನೆ ಅಂತ ಸಂಕಲ್ಪಕ್ಕೆ ಹಿಡಿದಿದ್ದಾರೆ. ಇದಾದ್ಮೇಲೆ ಸೃಷ್ಟಿ ಹೇಗಾಯ್ತು ಆ ಕ್ರಮವನ್ನ ಬಿಡಿಸ್ತಾರೆ. ಈಗ 8ನೇ ಶ್ಲೋಕ. ಪದ್ಮಕೋಶಂ
ತದಾವಿಶ್ಯ ಭಗವಾನ್ ಕರ್ಮಚೋದಿತಃ ಏಕಂ ವ್ಯಭಾಂಕ್ಷೀತ್ ಉರುಧಾ ತ್ರಿಧಾ ಭಾವ್ಯ ದ್ವಿಸಪ್ತಧಾ. ಈಗ ಪ್ರಶ್ನೆ ಬಂತು, ಇವರು ಇದ್ದಿದ್ದು ಒಂದು ಕಮಲದಲ್ಲಿ, ಅದು ದೊಡ್ಡದಾಗಿತ್ತು, ಆಯ್ತು, ಆಕಾಶದಂತೆ ದೊಡ್ಡದಾಗಿತ್ತು. ಆದ್ರೆ ಈ ಒಂದು ಕಮಲ ಇಟ್ಕೊಂಡು ಇವರು ಎಷ್ಟೆಷ್ಟು ಲೋಕಗಳನ್ನ ಸೃಷ್ಟಿ ಮಾಡಿದ್ದಾರೆ, ಇದು ಹೇಗ್ ಸಾಧ್ಯ? ನಮಗ್ ಗೊತ್ತು, ಚತುರ್ಮುಖ ಬ್ರಹ್ಮದೇವರು ತಮ್ಮ ಕಮಲ ಏನಿದೆ, ತಮ್ಮ ಹುಟ್ಟಿನ ಸ್ಥಾನ, ಅದರಿಂದಲೇ ಇಡೀ ಜಗತ್ತಿನ ಸೃಷ್ಟಿ ಆಯ್ತು, ಇಡೀ ಲೋಕಗಳ ಸೃಷ್ಟಿ ಆಯ್ತು. ಆ ಒಂದು ಕಮಲದಲ್ಲಿ ಇಷ್ಟೊಂದು ಲೋಕ ಹುಟ್ಟಂತ, ಅದು ಎಂಥ ಕಮಲ, ನಮ್ಗೆ ಕಲ್ಪನೆಗೂ ಬರಲ್ಲ. ಕಮಲದಿಂದ ಲೋಕಗಳು ಹುಟ್ಟೋದು ಒಂದೇನಂತ, ಅದು ಎಷ್ಟೆಷ್ಟು ಲೋಕ ಹುಟ್ಟಿತು ಅದ್ರ ಬಗ್ಗೆ ಹೇಳ್ತಾರೆ. ಈಗ ಪದ್ಮಕೋಶಂ ತದಾವಿಶ್ಯತೆ. ಆಗ ಬ್ರಹ್ಮದೇವ್ರು ಏನ್ ಮಾಡಿದ್ರು, ಯೋಚನೆ ಮಾಡ್ತಾ ಆ ಕಮಲದ ಒಳಗಡೆ ಹೋಗ್ತಾರೆ, ಪ್ರವೇಶ ಮಾಡಿ. ಒಂದೇ ಇತ್ತು ಆ ಕಮಲ, ಅದನ್ನೇನ್ ಮಾಡ್ತಾರೆ, ತ್ರಿಧಾ ಭಾವ್ಯ, ಮೂರು ಭಾಗಗಳೆಲ್ಲ ಮೂರು ಲೋಕದ ಮಾಡಿದ್ರು ಆ ಕಮಲದಿಂದ. ಭೂಮಿ, ಅಂತರಿಕ್ಷ, ಸ್ವರ್ಗ, ಮೂರು. ದ್ವಿಸಪ್ತಧ, ಆಮೇಲೆ 7 + 7 ಅಂದ್ರೆ 14 ಲೋಕ. ದ್ವಿಸಪ್ತ, 7 2 ಬಾರಿ ಅಂದ್ರೆ 14 ಲೋಕಗಳನ್ನ ಸೃಷ್ಟಿ ಮಾಡಿದ್ದಾರೆ. ಹಾಗಾದ್ರೆ ತ್ರಿಧಾ ಭಾವ್ಯ ದ್ವಿಸಪ್ತಧ, ಮೊದಲು 3 ಮಾಡಿ ನಂತರ 14 ಮಾಡಿದ್ದಾರೆ. ಇದನ್ನ ಮಾಡೋ ಮುಂಚೆ ಒಂದಾಯ್ತು. ಯಾಕೆ ಮಾಡಿದ್ರು ಇದನ್ನ ಬ್ರಹ್ಮದೇವರು ಅಂದ್ರೆ ಕರ್ಮ ಚೋದಿತ ಅಂತಾರೆ. ಅಂದ್ರೆ ಯಾವತ್ತು ಏನೇ ಒಂದು ಕಾರ್ಯ ಆಗ್ಬೇಕಾದ್ರೆ ಒಂದು ಕರ್ಮ ಇರ್ಲೇಬೇಕು ಜೊತೆಗೆ ಹಿಂದೆ. ಅಂದ್ರೆ ಪ್ರೇರಣೆ ಆಯ್ತಂತ ಅವ್ರಿಗೆ, ಆ ಒಂದು ಅದೃಷ್ಟ ಕರ್ಮ, ಪುಣ್ಯ ಕರ್ಮ, ಅದು ಪ್ರೇರಣೆ ಆಯ್ತು. ಆ ಪುಣ್ಯ ಕರ್ಮದಿಂದಾಗಿ ದೇವರು ಪ್ರೇರಣೆ ಮಾಡಿದ್ದಾನೆ, ಬ್ರಹ್ಮದೇವರು ಪ್ರೇರಿತರಾಗಿದ್ದಾರೆ. ಆಯ್ತು, ನಾನು ಪ್ರಜೆಗಳಿಗೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ನಾನು ಏನ್ ಬೇಕೋ ಉಚಿತವಾಗಿ ಅವರ ಸಾಧನೆಗೆ ಒಂದಿಷ್ಟು ಲೋಕಗಳನ್ನು ಸೃಷ್ಟಿ ಮಾಡ್ತೇನೆ ಅಂತ ಭಗವಾನ್ ಅಂತಾರೆ. ಬ್ರಹ್ಮದೇವರಿಗೆ ಭಗವಾನ್ ಅಂತ ಕರೀತಾರೆ. ಭಗವಂತ ಅಂದ್ರೆ ಷಡ್ಗುಣೈಶ್ವರ್ಯ ಇರೋನು ಅಂತ ಅರ್ಥ. ಅಂತ ಇವರು ವ್ಯಭಾಂಕ್ಷೀತ್ ಅನ್ನೋ ಒಂದು ಅಪರೂಪದ ಕ್ರಿಯಾಪದ ಇದು. ಸಂಸ್ಕೃತದಲ್ಲಿ ವ್ಯಭಾಂಕ್ಷೀತ್ ಅಂದ್ರೆ ವಿಭಾಗ ಮಾಡೋದು ಅಂತ ಅರ್ಥ. ಅದನ್ನ ಹೇಳ್ತಾರೆ. ಅದನ್ನ ವಿವರಿಸ್ತಾ ಹೇಳ್ತಾರೆ, ಯಾವಾಗ ಅಚಿಂತಯತ್, ಪದ್ಮಕೋಶ ಅಂದ್ರೆ ಪದ್ಮದ ಮೊಗ್ಗು ಅಂತ ಅರ್ಥ ಅಲ್ಲ. ಪದ್ಮಕೋಶ ಅನ್ನೋದಕ್ಕೆ ಇದು ಕಮಲದ ಈ ಮಧ್ಯಪ್ರದೇಶ ಏನಿದೆಯಲ್ಲ ಅದಕ್ಕೆ ಪದ್ಮಕೋಶ ಅಂತ ಕರೀತಾರೆ. ಮೆಸೇಜ್ ಅನ್ನು ಹಾಕಿದ್ರು, ಅದಕ್ಕೆ ಉತ್ತರ. ಯದಾ ಅಚಿಂತಯತ್, ಯಾವಾಗ ಯೋಚನೆಯನ್ನ ಮಾಡಿದ್ರು ಆಗಲೇ ಏನಾಯ್ತು, ಚತುರ್ದಶ ಭುವನ ನಿರ್ಮಾಣ ನಿಮಿತ್ತೇನ ಕರ್ಮಣ, ಅಂದ್ರೆ 14 ಲೋಕಗಳ ಸೃಷ್ಟಿಗೆ ಏನ್ ಬೇಕೋ ಆ ಅದೃಷ್ಟ ಅದು ಸೇರ್ಕೊಳ್ತು. ನಾವು ಅನ್ಕೊಳ್ಬೇಕಾದ್ರೆ ಒಂದು ಅದೃಷ್ಟನೂ ಸೇರ್ಬೇಕಲ್ಲ, ಕರ್ಮಗಳು ಹಾಗೆ ಸೇರ್ಕೊಡ್ತು. ಸೇರ್ಕೊಂಡು ಕೂಡ್ಲೆ ಭಗವಂತನ ಪ್ರೇರಣೆನೂ ಆಗಿದೆ. ಆಗ ಭಗವಾನ್ ಅಂದ್ರೆ ಜ್ಞಾನ, ವೈರಾಗ್ಯ ಇಂಥ ಗುಣಗಳನ್ನ ಪಡೆದ ಬ್ರಹ್ಮದೇವರು ಪದ್ಮಕೋಶ ಮಾವಿಷ್ಯ ಅಂದ್ರೆ ಏಕತ್ವ ಸಂಖ್ಯಾ ವಿಶಿಷ್ಟಂ, ಒಂದಿರೋ ಅಂತಹದ್ದನ್ನ ಉರುಧ ಅನೇಕ ಸಂಖ್ಯೆ ಇರೋ ತರ ಮಾಡಿದ್ರು ಅಂತ. ಅದು ಒಂದು ಕಮಲ, ಅದು ಗೊತ್ತಾಗಲ್ಲ. ಒಂದು ಕಮಲ ಅಂತಂದ್ರೆ ಇವಾಗ ಮೊಗ್ಗಿನ ಒಳಗಡೆ ಬ್ರಹ್ಮದೇವರು ಹೋಗಿ ಸೇರ್ಕೊಂಡ್ರು ಅಂತ ಹೇಳಿಕ ಅಂತ, ಅದು ಓಪನ್ ಇತ್ತು ಮೊದಲು. ಅರಳಿದ ಕಮಲ ಹಿಂದಕ್ಕೆಲ್ಲ ಬಂದಿದೆ ಅದ್ರ ವಿವರಣೆ. ಬ್ರಹ್ಮದೇವರು ಕೂತಿದ್ದಾರೆ, ಅದು ಒಂದೊಂದರಿಂದ ಒಂದೊಂದು ಭಾಗದ ಒಂದೇ ಇರುವಂತಹ ಕಮಲವನ್ನ ಹೀಗೆ ಸೃಷ್ಟಿ ಮಾಡ್ತಾ ಹೋಗ್ತಾ ಇದ್ದಾರೆ. ಕಿಂ ಅನಂತ ಸಂಖ್ಯಾ ವಿಶಿಷ್ಟ ಮಕರೋತ್, ಅಲ್ಲ ಅನಂತ ಸಂಖ್ಯಾ ಜೊತೆಗೆ ಮಾಡ್ತಾ ಹೋದ್ರ ಅಂದ್ರೆ ಇಲ್ಲ, ತ್ರಿಧಾ ಭೂಮಿ, ಅಂತರಿಕ್ಷ, ಸ್ವರ್ಗ ಅಂತ ಈ ತರ 3 ತರ ಸೃಷ್ಟಿ ಮಾಡಿ ಆಮೇಲೆ 14 ರೀತಿಯಲ್ಲಿ ವಿಭಾಗವನ್ನ ಮಾಡಿದ್ದಾರೆ. ಅದನ್ನ ಇನ್ನೊಂದು ವ್ಯಾಖ್ಯಾನಕಾರರು ವಿಭಾಗ ಮಾಡ್ತಾರೆ. ಚತುರ್ದಶ ಭುವನಾತ್ಮನ ವಿಭಾಗ ಪಕ್ಷೆ ಸತ್ಯಲೋಕಸ್ಯ ಉಪಚಯ ಮಾತ್ರ ಮಿತಿ ದ್ರಷ್ಟವ್ಯಂ. ಅಲ್ಲ, ಈಗ 14 ಲೋಕಗಳನ್ನ ವಿಭಾಗ ಮಾಡಿದ್ರು ಬ್ರಹ್ಮದೇವರು ಅಂತಂದ್ರೆ ಸತ್ಯಲೋಕದ ಕಥೆ ಏನು, ಅದನ್ನ ಸತ್ಯಲೋಕದ ಸೃಷ್ಟಿ ಅನ್ನೋದಕ್ಕಿಂತ ಸತ್ಯಲೋಕದ ಅಭಿವೃದ್ಧಿ ಮಾಡಿದ್ರು ಅಂತ ಅಷ್ಟೇ. ಯಾಕಂದ್ರೆ ಬ್ರಹ್ಮದೇವರು ಸತ್ಯಲೋಕ ನಿವಾಸಿಗಳು ಅಂತ ಪ್ರಸಿದ್ಧಿ. ಮತ್ತೆ ಅದನ್ನು ಸೃಷ್ಟಿ ಮಾಡೋದು ಹೇಗೆ ಅಂದ್ರೆ ಅದರ ಅಭಿವೃದ್ಧಿ ಆಯ್ತು ಅಂತ ತಾತ್ಪರ್ಯ ಅನ್ನೋದನ್ನು ಇದೊಂದು ವ್ಯಾಖ್ಯಾನಕಾರರಲ್ಲಿ ಬಿಡಿಸಿದ್ದಾರೆ. ಇದಾದ್ಮೇಲೆ ಇದು ನ್ಯೂನಾತಿ ನ್ಯೂನ ಸಂಖ್ಯೆನ ಅಂದ್ರೆ ಇಷ್ಟೇನ, ಕೊನೆಗೆ 7 ಇದು 14, ಇನ್ನೊಂದು
ಮೂರು ಆಮೇಲೆ 14 ಇದೇನಾ ತ್ರಿಧಾಭಾವ್ಯ ದ್ವಿಸಪ್ತಧ. ಇದಕ್ಕೆ ಒಪ್ಕೊಳ್ತೀರಾ ಈ ಮಾತನ್ನ? ಹೆಚ್ಚು ಕಡಿಮೆ ಮಾಡ್ಲಿಲ್ವಾ? ಒಂದ್ 5 ಲೋಕ 6 ಲೋಕ 7 ಲೋಕ 8 9 ಈ ತರ ಏನಾಗ್ಲಿಲ್ವಾ ಅಂತಂದ್ರೆ ಏತಾವಾನ್ ಅಂತ ಈ ಮುಂದಿನ ಶ್ಲೋಕದಿಂದ ಅದರ ಬಗ್ಗೆ ತಿಳಿಸ್ತಾರೆ. 9ನೇ ಶ್ಲೋಕ. ಏತಾವಾನ್ ಜೀವಲೋಕಸ್ಯ ಸಂಸ್ಥಾಭೇದಃ ಸಮಾಸತಃ ಧರ್ಮಸ್ಯ ಹ್ಯನಿಮಿತ್ತಸ್ಯ ವಿಪಾಕಃ ಪರಮೇಷ್ಠಿನಃ. ಬ್ರಹ್ಮದೇವರು 14 ಲೋಕಗಳ ಸೃಷ್ಟಿಯನ್ನ ಮಾಡಿದರು. ಇಂಥ ಒಂದು ದೊಡ್ಡ ಕಾರ್ಯ ಏನವರು ಮಾಡಿದ್ದಾರೆ, ಅದೆಲ್ಲ ಹೇಗ್ ಸಾಧ್ಯ ಆಯ್ತು? ಇಂಥ ಮಹತ್ ಕಾರ್ಯ ಹೇಗ್ ಸಾಧ್ಯ ಆಯ್ತು ಅಂದ್ರೆ ಎಲ್ಲ ಕೃಷ್ಣಾರ್ಪಣ ಅಂತ ಅವ್ರು ಮಾಡಿದ್ರು. ಆ ಮಾಡಿದ ಸತ್ಕರ್ಮಗಳು ಏನೇನಿತ್ತಲ್ಲ ಅದೆಲ್ಲ ಇದ್ರ ಫಲ ಕೊಡ್ತು. ಹಾಗಾದ್ರೆ ಈ ತರ ಒಂದು ದೊಡ್ಡ ಸಾಧನೆ ಮಾಡ್ಬೇಕು ಜೀವನದಲ್ಲಿ ಅಂದ್ರೆ ಪ್ರತಿಯೊಂದು ಸತ್ಕರ್ಮವನ್ನ ನಾವು ಕೃಷ್ಣಾರ್ಪಣ ಅಂತ ದೇವ್ರಿಗೆ ಅರ್ಪಿಸಿರ್ಬೇಕು ಅಂತ ವಿಷಯ. ಅದನ್ನ ಜೀವಲೋಕಸ್ಯ ಸಂಸ್ಥಾಭೇದ, ಇದುವರೆಗೆ ಜೀವರು ಏನೇನು ಯಾವ್ಯಾವ ಲೋಕದಲ್ಲಿ ವಾಸ ಮಾಡಬೇಕು ಅದಕ್ಕೆಲ್ಲ ಬೇಕಾದ ಸಂಸ್ಥಾ ಭೇದ ವ್ಯವಸ್ಥೆ ವಿಭಾಗಗಳು ಎಲ್ಲ ಆಯ್ತು. ಇದನ್ನ ಚಿಕ್ಕದಾಗಿ ಇಷ್ಟೇ ಅಂತ ಹೇಳಿದ್ದು. ವಸ್ತುತಃ ಬ್ರಹ್ಮದೇವರು ತಮ್ಮ ಶಕ್ತಿಯಿಂದ ಏನೋ ಇದನ್ನ ಮಾಡಿದ್ದಲ್ಲ, ಸ್ವತಂತ್ರವಾದ ಶಕ್ತಿಯಿಂದ. ಅದು ಪರಮೇಷ್ಠಿನಃ ಅನಿಮಿತ್ತಸ್ಯ ಧರ್ಮಸ್ಯ ವಿಪಾಕ. ಇದು ಬ್ರಹ್ಮದೇವರು ತಾವು ಅನಿಮಿತ್ತವಾಗಿ ಅಂದ್ರೆ ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ದೇವರನ್ನ ಕುರಿತು ಮಾಡಿದ ತಪಸ್ಸು, ಇನ್ನು ಮಿಕ್ಕಿದ ಒಳ್ಳೊಳ್ಳೆ ಕೆಲಸ ಇತ್ತಲ್ಲ ಅದೆಲ್ಲ ಇವತ್ತು ಫಲ ಕೊಟ್ಟಿದೆ ಅಂತ ತಿಳ್ಕೊಳ್ಬೇಕು. ವಿಪಾಕ ಅಂದ್ರೆ ವಿಶೇಷವಾದ ಫಲ. ಏನ್ ಫಲ ವಿಶೇಷವಾದದ್ದು ಸಿಕ್ಕಿದ್ ಬ್ರಹ್ಮದೇವರಿಗೆ? 14 ಲೋಕವನ್ನ ಸೃಷ್ಟಿ ಮಾಡುವಂತ ಒಂದು ವಿಶೇಷವಾದ ಶಕ್ತಿ ಸಿಕ್ಕಿ ಅವ್ರು ಮಾಡಿದ್ದಾರೆ, ಅದೇ ಫಲ ಈಗ. ಹಾಗಾದ್ರೆ ಜೀವರು ವಾಸ ಮಾಡ್ಲಿಕ್ಕೆ ಬೇಕಾದ ಲೋಕದ ಒಂದು ವಿಸ್ತಾರತೆ ಏನಿದೆ ಅದನ್ನ ಮಾತ್ರ ಬ್ರಹ್ಮದೇವರು ಮಾಡಿದ್ದಾರೆ. ಆ ತರ ಬ್ರಹ್ಮಾಂಡವನ್ನ ವಿಭಾಗ ಮಾಡಿದ್ದಾರೆ. ಇದು ದೊಡ್ಡ ಕಾರ್ಯ. ಎಲ್ಲ ಹರಿಪ್ರೀತ್ಯುದ್ದೇಶಯ ಮಾಡಿದ್ರಿಂದ ಹಿಂದಿನ ಎಲ್ಲ ಕೆಲಸಗಳನ್ನ ಅದರ ಫಲವಾಗಿ ಇವರು ಇಂಥ ಭಾಗ್ಯವನ್ನ ಪಡೆದಿದ್ದಾರೆ. ಇದಾದ್ಮೇಲೆ ಇಲ್ಲಿ ಅನಿಮಿತ್ತ ಅಂತ ಒಂದು ಶಬ್ದ ಬಂದಿದೆ. ಅದಕ್ಕೊಂದು ವಿಶೇಷ ಅರ್ಥ ಹೇಳ್ತಾರೆ. ಅನಿಮಿತ್ತ ಅಂದ್ರೆ ಏನು? ಏನೂ ಕಾರಣ ಇಲ್ದೇನೆ ಮಾಡೋದು, ಏನೂ ಫಲ ಅಪೇಕ್ಷೆ ಇಟ್ಕೊಳ್ದೆ ಮಾಡೋ ಕೆಲಸ ಅಂತ ಅರ್ಥ. ಇಲ್ಲಿ ಅನಿಮಿತ್ತ ಅಂದ್ರೆ ದೇವರು ಅಂತ ಅರ್ಥ. ಅದನ್ನ ಒಂದು ವಾಕ್ಯವನ್ನ ಕೊಟ್ಟು ಹೇಳ್ತಾರೆ. ಅನಿಷೇಧೆ ಪುಮಾನ್ ವಿಷ್ಣು. ವಿಷ್ಣುವಿನಲ್ಲೂ ಈ ಶಬ್ದ ಇದೆ, ಅ ಅನ್ನೋ ಶಬ್ದ. ಹಾಗಾಗಿ ಅಹ ನಿಮಿತ್ತಂ ಯಸ್ಯ ಅಂದ್ರೆ ಎಲ್ಲ ದೇವರನ್ನ ನಿಮಿತ್ತ ಮಾಡ್ಕೊಂಡೇ ಮಾಡಿದ್ದು ಅಂತ. ಅಂದ್ರೆ ಎಲ್ಲ ನನಗೆ ನನ್ನ ಕರ್ತವ್ಯಗಳೇನಿದೆ ಅದೆಲ್ಲ ದೇವರೇ ಕಾರಣ, ಅದಕ್ಕೆ ಎಲ್ಲ ದೇವರೇ ನಿಂತು ಮಾಡಿಸಿದ್ದು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಬ್ರಹ್ಮಾರ್ಪಣ ಬುದ್ಧಿಯ ಕೃತಸ್ಯ, ಎಲ್ಲ ಬ್ರಹ್ಮನಿಗೆ ಅರ್ಪಣೆ ಆಗ್ಲಿ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಅಂತೆಲ್ಲ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಆ ತರ ಜ್ಞಾನಿಯ ಲಕ್ಷಣ ಕಾಣುತ್ತೆ ಬ್ರಹ್ಮದೇವರಲ್ಲಿ. ಅಂಥ ಧರ್ಮದ ಎಲ್ಲ ಬ್ರಹ್ಮಾರ್ಪಣ ಬುದ್ಧಿಯಿಂದ ಮಾಡಿದ ಸಕಲ ಸತ್ಕರ್ಮಗಳ ವಿಶೇಷವಾದ ಫಲ ಈ 14 ಲೋಕಗಳ ಸೃಷ್ಟಿ. ಇನ್ನೊಂದು ಅಹ ಇತಿ ಬ್ರಹ್ಮ ಇತಿ ಶ್ರುತೆ ನಿರ್ನಿಮಿತ್ತೋನಾರ್ಥ ತಪ ಆದೀನಾಂ ಭಗವತ್ ವಿಷಯತ್ವೋಕ್ತೆ. ಇನ್ನು ಅನಿಮಿತ್ತ ಅಂದ್ರೆ ಕೆಲವರು ಏನ್ ಮಾಡ್ತಾರೆ, ಕಾರಣ ಇಲ್ದೇನೆ ಅಂತ ಈಗೊಂದು ಅರ್ಥ ಬಂತಲ್ಲ. ಕಾರಣ ಇಲ್ದೆ ಮಾಡಿದ್ದು ಅಂದ್ರೆ ಏನರ್ಥ? ಕಾರಣ ಇಲ್ದೆ ಮಾಡಿದ್ದು ಅಂದ್ರೆ ತಪ್ಪಾಗ್ಬಿಡತ್ತಂತೆ. ಅದೊಂದು ವಿಶೇಷ ಹೇಳ್ತಾರೆ. ಈಗ ನಾ ಹೇಳ್ದೆ ಏನಂತ, ನಿಷ್ಕಾಮ ಕರ್ಮದಿಂದ ಅವರು ಭಗವಂತನ ಒಂದು ಅನುಗ್ರಹವನ್ನ ಪಡೆದ್ರು, ಹಾಗಾಗಿ 14 ಲೋಕಗಳ ಸೃಷ್ಟಿ ಆಯ್ತು. ಅನಿಮಿತ್ತ ಅಂದ್ರೆ ಏನೋ ಕಾರಣಾಪೇಕ್ಷೆ ಫಲಾಪೇಕ್ಷೆ ಇಲ್ಲ ಅಂತ. ಆದ್ರೆ ಸೃಷ್ಟಿ ಮಾಡ್ಬೇಕು ಅಂತ ಬಯಸೇ ತಾನೇ ಮಾಡಿದ್ದಿ ತಪಸ್ಸನ್ನೆಲ್ಲ. ಹಿಂದೆನೂ ಬಂತು ಸಕಾಮ ಭಕ್ತಿಯನ್ನ ಬ್ರಹ್ಮದೇವರು ಮಾಡಿದ್ರ ಅಂತ. ವಸ್ತುತಃ ಸಕಾಮ ಭಕ್ತಿಯನ್ನ ಬ್ರಹ್ಮದೇವರು ತಾವು ಮಾಡ್ಲಿಲ್ಲ. ಯಾಕಂದ್ರೆ ಸಕಾಮ ಭಕ್ತಿ ಅಂತ ಅನ್ನಿಸ್ಕೊಳಲ್ಲ. ದೇವ್ರು ಏನ್ ಅಧಿಕಾರ ಕೊಟ್ಟ ಅಂಥದ್ದನ್ನ ಬಯಸಿ ಮಾಡಿದ್ರೆ ಅದು ತಪ್ಪಿಲ್ಲ, ಅದು ಸಕಾಮ ಆಗಲ್ಲ. ಆದ್ರಿಂದ ಇಲ್ಲಿ ಅನಿಮಿತ್ತ ಅಂತಂದ್ರೆ ನಿಮಿತ್ತ ಇಲ್ಲ ಅನ್ನೋದು ತಪ್ಪು. ಅದಕ್ಕೇನ್ ಮಾಡ್ಬೇಕು ಅಂತಂದ್ರೆ ಅನಿಮಿತ್ತ ಅಂದ್ರೆ ಅಂದ್ರೆ ದೇವರನ್ನ ನಿಮಿತ್ತ ಮಾಡ್ಕೊಂಡು, ಅಂದ್ರೆ ದೇವರೇ ಎಲ್ಲದಕ್ಕೂ ಕಾರಣ, ದೇವರಿಗೆ ಸಮರ್ಪಣೆ ಮಾಡ್ಬೇಕು ಅನ್ನೋ ಈ ತರಹದ ಅನಿಮಿತ್ತತೆ ಅವರಲ್ಲಿತ್ತು. ನಿರ್ನಿಮಿತ್ತ ಕಾರಣ ಇಲ್ದೆ ಮಾಡಿದ್ರು ಅಂತ ತಪ್ಪು. ತಪ್ಪದು, ಆ ರೀತಿ ಅರ್ಥ ಮಾಡಬಾರ್ದು ಅಂತ
ಪದರ ವಿಜಯಧ್ವಜ ತೀರ್ಥರು ತಾವು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹಾಗಾಗಿ ಅನಿಮಿತ್ತ ಅನ್ನೋ ಶಬ್ದಕ್ಕೆ ಪರಮಾತ್ಮನನ್ನೇ ಕಾರಣ ಮಾಡಿಕೊಂಡು, ಅಂದ್ರೆ ಎಲ್ಲ ಪರಮಾತ್ಮನೇ ನನ್ನ ಪ್ರತಿಯೊಂದು ಕೆಲಸಕ್ಕೆ ಕಾರಣ ಅನ್ನೋ ಭಾವನೆಯಿಂದ ಅವರು ಸಮರ್ಪಣಾ ಬುದ್ಧಿಯನ್ನು ಇಟ್ಟುಕೊಂಡು ಮಾಡಿದ್ದಾರೆ ಅಂತ. ಇನ್ನೊಂದು ಅಹ ಇತಿ ಬ್ರಹ್ಮ ಅಂತ ಇದೆ. ಸಾಮಾನ್ಯವಾಗಿ ನಾವು ವಿಸರ್ಗವನ್ನ ಹೇಳಲ್ಲ, ಅ ಇತಿ ಬ್ರಹ್ಮ ಅಂತ ಹೇಳ್ತೀವಿ. ಕೆಲವು ಕಡೆ ಅಹ ಇತಿ ಬ್ರಹ್ಮ ಅನ್ನೋದನ್ನು ಬಿಡಿಸಿ ಹೇಳ್ಬೇಕಾದ್ರೆ ಅಹ ಅನ್ನೋ ಶಬ್ದವನ್ನ ಹೇಳೋದಿದೆ. ಆದ್ರೆ ಅದನ್ನೆಲ್ಲ ಹಾಗೆ ಹೇಳ್ಬೇಕಾದ್ರೆ ಅ ಇತಿ ಬ್ರಹ್ಮ ಅಂತಾನೆ ಹೇಳ್ಬೇಕು. ಅದೊಂದು ಗಮನದಲ್ಲಿಟ್ಕೊಂಡು, ಇದಾದ್ಮೇಲೆ ಇಲ್ಲಿ ಒಂದಿಷ್ಟು ಆಕ್ಷೇಪಗಳನ್ನು ಮಾಡಿದ್ದಾರೆ. ಅಂದ್ರೆ ಅದ್ರ ಮೇಲಿನ ವಿಚಾರನೆ. ಈಗ ಏನು ಕಾರಣ ಇಲ್ಲದೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರಿ, ಆದ್ರೆ ಇಡೀ ಲೋಕ ತನ್ನ ವಶ ಆಗ್ಬೇಕು, ಇಡೀ ಲೋಕವನ್ನ ಗೆಲ್ಲಬೇಕು ಅನ್ನೋ ಇಚ್ಛೆಯಿಂದೆಲ್ಲ ಮಾಡಿದ್ರಲ್ವಾ ಬ್ರಹ್ಮದೇವರು ಅಂತ ಹಿಂದೆ ತಾನೇ ಬಂತಲ್ವಾ. ಅಂದ್ರೆ ಅದಕ್ಕೆ ಈಗಾಗ್ಲೇ ಅದಕ್ಕೆ ಉತ್ತರ ಕೊಟ್ಟಿದೀವಿ ಅಂತ ಹೇಳಿ ಹಿಂದೆ ಹೇಳಿದ ಉತ್ತರ ಈಗ ತಾನೇ ನಾನು ಹೇಳಿದೆ. ಅದು ಸಕಾಮ ಭಕ್ತಿ ಅಂತ ಅನ್ನಿಸ್ಕೊಳ್ಳಲ್ಲ, ಅದು ನಿಷ್ಕಾಮ ಭಕ್ತಿನೇ. ಯಾಕೆ ದೇವರು ಕೊಟ್ಟ ಅಧಿಕಾರವನ್ನ ಸರಿಯಾಗಿ ಮಾಡ್ಬೇಕು ಅನ್ನೋ ಇಚ್ಛೆಯಿಂದ ಅವರು ಹಾಗೆ ಮಾಡಿದ್ದಷ್ಟೇ. ಏನು ವಿಜಯ ಇಚ್ಛೆ, ಇಡೀ ಲೋಕವನ್ನ ಸೃಷ್ಟಿ ಮಾಡ್ಬೇಕು, ನನ್ನ ಅಧೀನದಲ್ಲಿ ಇರ್ಬೇಕು ಅನ್ನೋ ಇಚ್ಛೆಯಿಂದ ಮಾಡಿದ್ದು. ಅದು ದೇವರ ಅಧಿಕಾರ ಕೊಟ್ಟಿದ್ರಿಂದ ಅಷ್ಟೇ ಹೊರತು ಇನ್ನೇನಿಲ್ಲ ಅಂತ ಆ ವಿಷಯ ಬಂತು. ಅದನ್ನ ಇಲ್ಲಿ ಮುಂದೆ ಉಲ್ಲೇಖ ಮಾಡಿದ್ದಾರೆ. ಇದಾದ್ಮೇಲೆ ಇಲ್ಲಿ ಸಮಾಸತಃ ಅಂತ ಹೇಳಿದ್ದಾರೆ. ಅಂದ್ರೆ ಚಿಕ್ಕದಾಗಿ ವರ್ಣನೆ ಮಾಡಿದೀವಿ ಈ ಲೋಕ ಸೃಷ್ಟಿ ಬಗ್ಗೆ ಅಂತ. ಯಾಕೆಂದ್ರೆ ವೈಕುಂಠಂ ಬ್ರಹ್ಮಾಂಡ ಬಾಹ್ಯ ದೇಶಂಚ, ಬ್ರಹ್ಮಾಂಡದ ಹೊರಗಿನ ಪ್ರದೇಶ ವೈಕುಂಠ, ಇದನ್ನೆಲ್ಲ ವ್ಯಾವೃತ್ತಿ ಮಾಡಿ ಇದನ್ನೆಲ್ಲ ತಗೊಳ್ಬಾರ್ದಿಲ್ಲ. ಅದಕ್ಕೆ ಚಿಕ್ಕದಾಗಿ ಹೇಳಿದ್ದು ಅಂತ ಅಷ್ಟೇ ಹೇಳಿದ್. ಚಿಕ್ಕದಾಗಿ ಹೇಳಿದ್ರಿಂದ ಅದ್ರ ಬಗ್ಗೆ ಏನೂ ಹೇಳಿಲ್ಲ ಅಂತ ಅಭಿಪ್ರಾಯ. ಅದನ್ನ ಇಲ್ಲಿ ಸೇರಿಸ್ಕೊಳ್ಬೇಕು ಅಂತ. ಇನ್ನು ಆ ಅನ್ನೋದಕ್ಕೆ ನಿಷೇಧ ಅಂತ ಅರ್ಥ ಅಲ್ಲ, ಆ ಅನ್ನೋದಕ್ಕೆ ವಿಧಿ ಅಂದ್ರೆ ಬ್ರಹ್ಮ ಅಂತ ಅರ್ಥ ಅಂತ ಅದನ್ನು ಇಲ್ಲಿ ತಿಳಿಸಿದ್ದಾರೆ. ಲೋಕಾನಾಂ ವಿಜಯೇಚ್ಛಯ ಅಂತ ಹಿಂದಿನ ಮಾತುಗಳನ್ನು ನೆನಪಿಸಿ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ. ಹೀಗೆ ಇಲ್ಲಿವರೆಗೆ ಈ ಶ್ಲೋಕದ ಅಭಿಪ್ರಾಯವನ್ನ ತಿಳ್ಕೊಂಡ್ವಿ. ಏನೇ ಒಂದು ಸತ್ಕರ್ಮವನ್ನ ಮಾಡ್ಬೇಕಾದ್ರೂ ಪರಮೇಶ್ವರಾರ್ಪಣ ಬುದ್ಧಿಯ, ಪರಮೇಶ್ವರನಿಗೆ ಅರ್ಪಣೆ ಆಗ್ಲಿ ಅಂತ. ಪರಮೇಶ್ವರ ಅಂದ್ರೆ ಮತ್ತೆ ಶಿವ ಅಂತ ಅರ್ಥ ಮಾಡ್ಕೊಬಾರ್ದು. ಇಲ್ಲಿ ಪರಮ ಈಶ್ವರ ಅಂದ್ರೆ ಅವನಿಗೂ ಈಶ್ವರ ಅಂದ್ರೆ ಪರಮಾತ್ಮ ವಿಷ್ಣು, ಅವನಿಗೆ ಇದರ ಅರ್ಪಣೆ ಅಂತ. ಇಲ್ಲಿಗೆ ಈ ಶ್ಲೋಕದ ಅಭಿಪ್ರಾಯವನ್ನ ಸಂಪೂರ್ಣವಾಗಿ ವ್ಯಾಖ್ಯಾನದ ಪ್ರಕಾರ ನೋಡಾಯ್ತು. ಇನ್ನು ಮುಂದೆ ಬಿದುರರು ಮೈತ್ರೇಯರ ಬಳಿ ತಾವೇನ್ ಕೇಳ್ತಾರೆ, ಬಿದುರರು ಮತ್ತೆ ಭಯದಿಂದ ಒಂದು ಮಾತನ್ನ ಕೇಳ್ತಾರೆ. ಅದೇನ್ ಕೇಳ್ತಾರೆ, ಇವ್ರೇನು ಹೇಳ್ತಾರೆ ಅನ್ನೋ ವಿಷಯಗಳಿದೆ. ಅದನ್ನ ಮುಂದಿನ ಬಿದಿಗೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ. ಧನ್ಯವಾದ ಗುರುಗಳೇ. ನಮಸ್ಕಾರಗಳು. ನಮಸ್ಕಾರ ಗುರುಗಳಿಗೆ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳಿಗೆ. ಧನ್ಯವಾದಗಳು.